ನೋಡಿ, ನೀಟ್ ಪರೀಕ್ಷೆಯಲ್ಲಿ ಅದು ಪೇಪರ್ ಲೀಕ್ ಆಗಿತ್ತು. ಅದ್ರ ಹೊಣೆ ಯಾರ್ದು? ಸರ್ಕಾರದ್ದು. ಯಾರು ಅಧಿಕಾರದಲ್ಲಿದ್ದಾರೆ ಅವರು ಹೊಣೆ ಆಗುತ್ತೆ. ಸೊ ಅದರ ವಿರುದ್ಧ ಎಲ್ಲ ಯುವ ಜನಾಂಗದವರು ಮತ್ತು ಎಲ್ಲ ಜನಾಂಗದವರು ಜಾತಿ ಭೇದ ಭಾವ ಬಿಟ್ಟು ಎಲ್ಲರಿಗೆಲ್ಲೋದ್ರು ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಒಂದು ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವ್ರ ರೆಸಿಗ್ನೇಷನ್ಗೆ ಅವರು ಸ್ವಲ್ಪ ಒತ್ತಾಯಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ಸರ್ಕಾರ ಅವರ ಏನು ಅವ್ರದ್ದು ಏನು ಕಷ್ಟ ಆಗಿದೆ ಅದಕ್ಕೇನು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ಪ್ರತಿಭಟನೆ ಮಾಡಕ್ಕೆ ಅದಕ್ಕೆ ಸ್ಪಂದನೆ ಮಾಡೋದು ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂದ್ರೆ ಇದು ಒಂದು ಪ್ರಕಾರದ ಪ್ರಜಾಪ್ರಭುತ್ವದ ವಿರುದ್ಧ ಸರ್ಕಾರ ಅನ್ನಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಇದು ಏನು ಅವ್ರು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲವಿರಬೇಕು. ಯಾಕಂದ್ರೆ ಇದು ಯಾರೋ ಸ್ವಾರ್ಥಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇಲ್ಲ. ಒಂದು ವ್ಯವಸ್ಥೆಯಲ್ಲಿ ಏನು ಲೋಪವಾಗಿದೆ ಅದಕ್ಕೆ ನಾವು ವಿರೋಧವಾಗಿ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಬ್ರು ಯಾರು ನೋಡಬಾರ್ದು, ಯಾವ ಭೇದ ಭಾವ ಪಾರ್ಟಿ ಪಕ್ಷ ನೋಡಬಾರ್ದು, ನಾವೆಲ್ಲರೂ ಸೇರಿ ಅದಕ್ಕೆ ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಸರ್, ಸೋನಂ ವಾಂಗ್ಚುಕ್ ಅವರು ಅಂದ್ರೆ ಪ್ರತಿಭಟನೆ ಮಾಡ್ತಾ ಇದ್ರು, ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು, ಅವ್ರಿಗೆ ಏಕಾಏಕಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ನೋಡಿ, ಅದು ಅವ್ರು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು. ಅವರು ಏನು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಏನು ಶಾಂತಿಯುತವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಅದು ಇವ್ರಿಗೆ ಸಹಿಸಕ್ಕಾಗಲ್ಲ. ಅದಕ್ಕೂ ಅವರು ಬಂದ್ಬಿಟ್ಟು ಸಡನ್ ಆಗಿ ಒಂದ್ ಬೆಳಿಗ್ಗೆ ಬಂದ್ಬಿಟ್ಟು ಪೊಲೀಸ್ ಅವ್ರು ಬಂದ್ಬಿಟ್ಟು ಅವ್ರಿಗೆ ಹಾಸ್ಪಿಟಲ್, ಫರ್ಟಿಲಿಟಿ ಅಂಡ್ ಮದರ್ ಕೇರ್, ಜನರಲ್ ಹಾಸ್ಪಿಟಲ್ ವಿತ್ ಸ್ಕ್ಯಾನ್ ಸೆಂಟರ್ ಬಿಸೈಡ್ ಕಮಲಾ ರೆಸ್ಟೋರೆಂಟ್, ಬಸ್ ಸ್ಟ್ಯಾಂಡ್ ರೋಡ್, ಬಸವಕಲ್ಯಾಣ. ರಾಧೆ ಸೂಪರ್ ಮಾರ್ಕೆಟ್ ಅಪೋಸಿಟ್ ಸಂತೋಷ್ ಗ್ಯಾಸ್ ಏಜೆನ್ಸಿ ನಿಯರ್ ಶಿಪುರ್ ರೋಡ್, ಬಸವಕಲ್ಯಾಣ. ಫೋರ್ಸ್ಫುಲಿ ಅವರಿಗೆ ಎತ್ಕೊಂಡು ಹೋಗ್ತಾರಂದ್ರೆ ಇದೇನು ನಮ್ಗೆ ಪ್ರಜಾಪ್ರಭುತ್ವ ಇದೆಯಾ, ಇಲ್ಲಿ ಡಿಕ್ಟೇಟರ್ಶಿಪ್ ಇದೆಯಾ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸರ್, ಇಷ್ಟು ದಿವಸ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಒತ್ತಾಯಿಸಿದ್ರು. ಇತ್ತೀಚೆಗೆ ಮತ್ತೆ ನರೇಂದ್ರ ಮೋದಿ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಯುವ ಜನರು. ಹೌದು, ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ? ಯಾಕೆ ನೋಡಿ, ಮೊದಲು ಅವರು ಎಜುಕೇಶನ್ ಮಿನಿಸ್ಟ್ರಿ ಯಾರಿದ್ದಾರೆ, ಈ ತರ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಅದಕ್ಕೋಸ್ಕರ ಅವರೇ ರಿಸೈನ್ ಮಾಡ್ಬೇಕಂತ ಒಂದು ಬೇಡಿಕೆ ಇತ್ತು. ಆದ್ರೆ ಈಗ ಅವರು ರಿಸೈನ್ ಮಾಡ್ತಾ ಇಲ್ಲ. ಮತ್ತೆ ಇವಾಗ ನಮ್ಮೆಲ್ಲ ಯುವ ಜನಾಂಗದವರು, ನಮ್ಮ ಯುವ ನೇತಾಗಳು ಅವರೆಲ್ಲ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ರಿಸೈನ್ ಮಾಡಬೇಕು. ಅದು ಒಳ್ಳೇದೇ ಅಂತ ನನಗೆ ಭಾವಿಸುತ್ತೇನೆ. ಸರಿ, ಬಸವ ಕಲ್ಯಾಣ ಬರಗಾಲ ಎಂದು ಘೋಷಣೆ ಮಾಡೋದಕ್ಕೆ ತಾವೇನಾದ್ರೂ ಮನವಿ ಪತ್ರ ಕೊಡ್ತಾ ಇದ್ರೆ? 100% ಆಗಿ ಹಿಂದಿನ ಸಲನೇ ಯಾರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬರು ಬಂದಿದ್ರು, ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ, ಮತ್ತೆ ನಮ್ಮ ರೆವಿನ್ಯೂ ಮಿನಿಸ್ಟರ್ಗಳಾದ ಪರಮೇಶ್ವರ್ ಸಾಹೇಬರಿಗೆ ಎಲ್ಲರಿಗೂ ಮಾತುಕತೆ ಮಾಡಿದ್ದೇವೆ. ಮತ್ತೆ ನಮ್ಮ ರೈತರೆಲ್ಲ ಬಹಳ ಸಂಕಟದಲ್ಲಿದ್ದಾರೆ ಅಂತಾನು ಹೇಳಿದ್ದೇವೆ. ಅದಕ್ಕಾಗಿ ಬಸವ ಕಲ್ಯಾಣ್, ಈ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲೇ ಕಮ್ಮಿ ಮಳೆ ಬಂದಿರೋದು ಬಸವ ಕಲ್ಯಾಣಲ್ಲಿ. ಬಸವ ಕಲ್ಯಾಣಿಗೆ ಫಸ್ಟ್ ಇದು ಡ್ರಾಟ್ ಅಂತ ಹೇಳಬೇಕು ಅಂತ, ಬರಗಾಲ ಘೋಷಣೆ ಮಾಡಬೇಕು ಅಂತ ನಾವು ಒತ್ತಾಯಿಸಿದ್ದೇವೆ. ಥ್ಯಾಂಕ್ ಯು.